ನಿನ್ನ ಕೈಯಾರೆ ನಿನ್ನ ಬಾಳನ್ನ ಹಾಳು ಮಾಡ್ಕೋತಾ ಇದೆಯಾ ಪಾರ್ವತಿ? ಬದುಕು ಹರಕೆಯ ಕುರಿಯಾಗಿದೆ ದೊಡ್ಡ ಯಜಮಾನ್ರೆ. ನಾನು ಒಂದಲ್ಲ ಒಂದಿನ ಮದುವೆ ಆಗಲೇಬೇಕು. ನನ್ನ ನೆರಳು ಇಲ್ಲಿ ಸಾಯಲೇಬೇಕು. ದೊಡ್ಡ ದೊಡ್ಡ ಮಾತುಗಳನ್ನ ಆಡಬೇಡ ಪಾರ್ವತಿ. ಮದುವೆ ಅನ್ನೋದು ಆಟ ಅಲ್ಲ. ಸಾರ್ಥಿ ಕೋಪದಲ್ಲಿ ನಿನಗೆ ಮಾಡ್ತಿರೋ ಒತ್ತಾಯಕ್ಕೆ ನೀನು ತಗೊಳ್ತಾ ಇರೋ ನಿರ್ಧಾರ ಸರಿಯಲ್ಲ. ದಯವಿಟ್ಟು ಅವಳನ್ನು ಒತ್ತಾಯ ಮಾಡಬೇಡಿ ದೊಡ್ಡ ಯಜಮಾನ್ರೆ. ಸಾರ್ಥಿ, ಏನಿದು ಹುಚ್ಚಾಟ? ಪಾರ್ವತಿ ಮದುವೆ ಅದು ದೊಡ್ಡ ಯಜಮಾನ್ರೆ, ಒಳ್ಳೆ ಮನೆ, ಒಳ್ಳೆ ಗಂಡು. ಪಾರ್ವತಿ ಸುಖವಾಗಿರ್ತಾಳೆ. ಹೇಗೆ ಸುಖವಾಗಿರ್ತಾಳೆ ಸಾರ್ಥಿ? ಗಂಡಿಗೆ ಇದು 2ನೇ ಮದುವೆ ಅಂತೆ. ಯಾಕೆ ನಿರ್ಧಾರ? ಗಂಡಿಗೆ ಮದುವೆ ಅನುಭವ ಇದೆ, ಅದೇ ಇವಳು ಒಳ್ಳೆ ವಿಚಾರ. ಸುಖವಾಗಿ ಸಂಸಾರ ಸಾಗಿಸ್ತಾಳೆ. ನೀವು ಈ ಮನೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ನಿರ್ಧಾರ ಮಾಡಾಗಿದೆ, ಎಲ್ಲ ಸರಿ ದಾರಿಗೆ ಬರುತ್ತೆ. ನಿಮ್ಮನೆ ವಿಷಯಕ್ಕೆ ನಾನು ತಲೆ ಹಾಕಬಾರ್ದು ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀರಾ ಸಾರ್ಥಿ? ಅಯ್ಯೋ, ಹಾಗೆಲ್ಲ ಅನ್ಕೋಬೇಡಿ ಯಜಮಾನ್ರೆ. ಕೆಲವು ನಿರ್ಧಾರಗಳಿಗೆ ಎಲ್ಲರನ್ನೂ ಕೇಳಿ ಸಲಹೆ ತಗೊಂಡು ಆರ್ಭಟ ಮಾಡೋದಕ್ಕಿಂತಲೂ ಬೇಗ ಒಂದು ನಿರ್ಧಾರಕ್ಕೆ ಬಂದು ಕೆಲಸ ಮಾಡಿಬಿಡೋದು ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಹಾಗಂದೆ. ಪಾರ್ವತಿ ವಿಷಯವಾಗಿ ನೀವು ತಗೊಳ್ತಾ ಇರೋ ನಿರ್ಧಾರ ತಪ್ಪು ಸಾರ್ಥಿ. ಅವಳು ಸುಖವಾಗಿದ್ದು ಅವಳಿಂದ ಬೇರೆಯವರು ಸುಖವಾಗಿರ್ತಾರೆ ಅನ್ನೋದಾದರೆ ಇಂಥ 10 ತಪ್ಪುಗಳನ್ನು ಮಾಡೋದಕ್ಕೂ ನಾನು ತಯಾರಾಗಿದ್ದೀನಿ ಯಜಮಾನ್ರೆ. ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಸರ್. ಯೋಚನೆ ಮಾಡಿದ್ದೀನಿ ದೊಡ್ಡ ಯಜಮಾನ್ರೆ. ದಯವಿಟ್ಟು ಇದನ್ನ ವಿಷಯದಲ್ಲಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಪಾರ್ವತಿ, ಬ್ರೋ ತುಂಬ ಬೋರ್ ಆಗ್ತಿದೆ. ಬಾ ಬ್ರೋ, ಐಸ್ ಕ್ರೀಮ್ ತಿನ್ಕೊಂಬರೋಣ. ನನಗೆ ಬೇಡ ಪ್ರೀತು. ಓಕೆ, ಆರ್ಡರ್ ಮಾಡಲಾ? ಯಾವ ಫ್ಲೇವರು? ಪ್ರೀತು, ಯಾವುದು ಬೇಡ. ನನಗೆ ಐಸ್ ಕ್ರೀಮ್ ತಿನ್ನೋ ಮೂಡಿಲ್ಲ. ಯಾಕೆ ಬ್ರೋ, ಏನಾಯ್ತು? ತುಂಬ ಟೆನ್ಷನ್ ಇದೆಯಾ? ಸಾರ್ಥಿ ಪಾರ್ವತಿ ಮದುವೆ ಮಾಡಕ್ ಹೊರಟಿದ್ದಾರೆ. ಅಲ್ಲ ಬ್ರೋ, ಯಾರಿಗೂ ಹೇಳ್ದೆ? ಪಾರ್ವತಿನ ಸಾಗ್ ಹಾಕೋಕೆ ಮದುವೆ ಮಾಡೋ ಹಠಕ್ ಬಿದ್ದಿದ್ದಾರೆ ಸಾರ್ಥಿ. ಹಲೋ, ಗಂಡ ಯಾರಂತೆ? ಅದೇ ಸಮಸ್ಯೆ ಬಂದಿರೋದು. ಅವ್ರು ನೋಡಿರೋ ಹುಡುಗಂಗೆ ಇದು 2ನೇ ಮದುವೆ ಅಂತೆ. ಅದನ್ನ ಕೇಳಿ ನನಗೆ ಸಹಿಸಕ್ ಆಗ್ತಾ ಇಲ್ಲ ಪ್ರೀತು. ಬ್ರೋ, ಏನು ಹೇಳ್ತಾ ಇದೆಯಾ? ಇದು ನಿಜನಾ? ಸಾರ್ಥಿ ಹಿಂಗೆ ಮಾಡ್ತಿದ್ದಾರೆ? ಮೊದಲು ಸಾರ್ಥಿ ಹತ್ರ ನೇರವಾಗಿ ಮಾತಾಡಿ ವಿಷಯನ ಅವ್ರ ತಲೆನ ತೆಗ್ದಾಕ್ಬೇಕು. ಮಾತಾಡೋ ಪ್ರಯತ್ನ ಪಟ್ಟೆ ಪ್ರೀತು. ಸಾರ್ಥಿ ಹೃದಯನ ಕಲ್ಲು ಮಾಡ್ಕೊಂಡು ಬುದ್ಧಿನ ಬಂಡೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಏನು ಹೇಳಿದ್ರು ಏನೂ ಅರ್ಥ ಆಗ್ತಾ ಇಲ್ಲ. ಪಾರ್ವತಿಗೆ ಇದರಿಂದ ಒಳ್ಳೇದಾಗಲ್ಲ ಪ್ರೀತು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಓಕೆ ಬ್ರೋ, ಕಾಮ್ ಡೌನ್. ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದೆಯಾ? ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಈಗಾಗಲೇ ನಾವು ಅವ್ರ ಬದುಕಲ್ಲಿ ಸಾಕಷ್ಟು ನಿರ್ಧಾರಗಳನ್ನ ಹೇರಿದ್ದೀವಿ. ಅದಕ್ಕೆ ಅವ್ರ ನಿರ್ಧಾರ ಅವರೇ ತಗೊಳ್ತಿದಾರೋ ಏನೋ. ಅದು ಪಾರ್ವತಿ ವಿಚಾರದಲ್ಲಿ ತಪ್ಪು ನಿರ್ಧಾರ ಪ್ರೀತು. ಅವಳಿಗೆ ಕೆಟ್ಟದಾಗಬಾರ್ದು. ಅವಳು ನಮ್ಮ ಪಾರ್ವತಿ. ದಿನ ಬೆಳಗಾದ್ರೆ ನಮ್ಮಲ್ಲಿ ಚಿಟ್ಟೆ ತರ ಓಡಾಡ್ಕೊಂಡಿದ್ದ ಪಾರ್ವತಿ. ನಮ್ಮೆಲ್ಲರೂ ಮನ್ಸನ್ನ ಹಸನಾಗಿಟ್ಟಿದ್ ಪಾರ್ವತಿ. ಈಗ ಯಾರೋ ಬೀದಿಲಿ ಹೋಗ್ತಾ ಇರೋ ದಾಸೆ ಅಂತಂದು ಪಾರ್ವತಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಸುಮ್ಮನೆ ಇರಕ್ಕಾಗುತ್ತಾ ಪ್ರೀತು? ನನ್ನ ಕಣ್ ಮುಂದೆ ಅವಳಿಗೆ ಅನ್ಯಾಯ ಆಗ್ತಾ ಇದೆ. ಸುಮ್ಮನೆ ಕುತ್ಕೊಂಡಿರಕ್ಕಾಗುತ್ತಾ ಹೇಳು? ಇಲ್ಲ, ನಮ್ಮ ಪಾರ್ವತಿ ಯಾವಾಗಲೂ ನಗ್ನಾಗ್ತಾ ಇರಬೇಕು. ಅದಕ್ಕೆ ನಾನು ಏನ್ ಮಾಡಕ್ ಬೇಕಾದ್ರೂ ರೆಡಿ ಇದೀನಿ. ನಮ್ಗೆಲ್ಲರೂ ಹೃದಯದಲ್ಲಿ ಮನೆ ಮಾಡ್ಕೊಂಡಿರೋ ಪಾರ್ವತಿ ಕಣ್ಣಲ್ಲಿ ಕಣ್ಣೀರ್ ಬರ್ದಿರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಪ್ರೀತು. ನನ್ನ ಪಾರ್ವತಿ ವಿಚಾರದಲ್ಲಿ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋರಾಡಕ್ ರೆಡಿ ಇದೀನಿ ಪ್ರೀತು. ಬ್ರೋ, ಆರ್ ಯು ಓಕೆ? ನೋ ಪ್ರೀತು, ನಮ್ಮ ಪಾರ್ವತಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಐ ಆಮ್ ನಾಟ್ ಓಕೆ, ಬಟ್ ಐ ವಿಲ್ ಮೇಕ್ ಇಟ್ ಓಕೆ. ಬಟ್ ಬ್ರೋ, ನೀನೇ ಖುದ್ದಾಗಿ ಹೋಗಿ ಸಾರ್ಥಿ ಹತ್ರ ಮಾತಾಡಿದ್ರು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಇನ್ನು ಪಾರ್ವತಿನ ದೇವರೇ ಕಾಪಾಡಬೇಕು. ಎಸ್, ಯಾವ ದಾರಿ ಹಿಡಿದ್ರೆ ನಮ್ಮ ಪಾರ್ವತಿ ನಗ್ನಾಗ್ತಾ ಇರೋಕ್ಕೆ ಸಾಧ್ಯನೋ ನಾನು ಆ ದಾರಿಲೇ
ಸಾವಿತ್ರಕ್ಕ ಹೇಗ್ ಕಾಣಿಸ್ತಿದ್ದೀನಿ? ಪಾರ್ವತಿ, ಆ ಹುಡುಗ ನನ್ನ ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡ್ಬೇಕು, ಹಂಗ್ ಕಾಣಿಸ್ತಿದೀನಿ ತಾನೆ? ಪಾರ್ವತಿ, ಯಾಕಮ್ಮ ನಿನಗೆ ನೀನು ಹಿಂಸೆ ಮಾಡ್ಕೋತಿದ್ಯಾ? ಇದೆಲ್ಲ ನೀನು ಇಷ್ಟಪಟ್ಕೊಂಡು ಮಾಡ್ತಿದ್ಯಾ? ಕೆಲವೊಂದು ಇಷ್ಟಪಟ್ಟು ಮಾಡೋದು ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ಹಾಗಿರುವಾಗ ನಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಪಕ್ಕಕ್ಕೆ ಇಡ್ಬೇಕಲ್ವಾ ಸಾವಿತ್ರಕ್ಕ? ಬೇರೆಯವ್ರಿಗೋಸ್ಕರನೇ ನಿನ್ನ ಬದುಕನ್ನ ಸವೆತಿಯಾ ಪಾರು? ನನಗಾಗಿ ಬದುಕೋದು ನಂಗೆ ಯಾವತ್ತೂ ಅಭ್ಯಾಸ ಇಲ್ವಲ್ಲ ಸಾವಿತ್ರಕ್ಕ. ಸುಖನೋ ದುಃಖನೋ ಈ ಜೀವ ಬೇರೆಯವ್ರಿಗೆ ಮುಡುಪು. ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿರ್ಬೇಕು ಕಣೆ. ತ್ಯಾಗಮಯಿ ತಾಯಿ ನೀನು. ನಿನಗೆ ಹೇಗೆ ಸಾಂತ್ವನ ಹೇಳಬೇಕು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹನುಮಂತಣ್ಣಂಗೆ ಹೇಳಿದ್ರೆ ಕೇಳೋ ಪರಿಸ್ಥಿತಿಲಿಲ್ಲ. ನಿನ್ನ ಪರಿಸ್ಥಿತಿಗೆ ಸಂತಾಪ ಸೂಚಿಸೋದು ತುಂಬ ಕಷ್ಟ. ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ ಸಾವಿತ್ರಕ್ಕ? ನನಗೇನೂ ಆಗಿಲ್ಲ. ಅಪ್ಪ ನನ್ನನ್ನು ಒಳ್ಳೆ ಮನೆಗೆ ಸೇರಿಸ್ತಾರೆ. ಅವ್ರು ಹೇಳಿದ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ಅನುರಾಗದ ಸಮಯದಲ್ಲಿ ಅನುಕಂಪದ ಅವಶ್ಯಕತೆ ಇಲ್ಲ ಸಾವಿತ್ರಕ್ಕ. ನೀನು ಸೋತ್ರು ಗೆದ್ದೆ, ಗೆದ್ದಿರೋರು ಸೋತ್ರು. ನಿನ್ನನ್ನು ನೀನು ನಂಬಿರೋ ಆ ದೇವರೇ ಕಾಪಾಡಬೇಕು ತಾಯಿ. ಕೆಲಸದ ವಿಚಾರದಲ್ಲಿ ನೀವೇನು ತಲೆ ಕೆಡಿಸ್ಕೋಬೇಡಿ. ಅವಳು ನಮ್ಮ ಮನೇಲಿ ಯಾವ ಕೆಲಸನೂ ಮಾಡೋದು ಬೇಕಾಗಿಲ್ಲ. ಆರಾಮವಾಗಿ ನಮ್ಮ ಮನೆ ನಡ್ಸ್ಕೊಂಡು ಹೋದರೆ ಅಷ್ಟೇ. ಹೇಗಿದ್ರು ನನ್ನ ಮಗನ ಜವಾಬ್ದಾರಿ ಇರುತ್ತೆ. ಅವನನ್ನು ತಯಾರು ಮಾಡೋದು, ಶಾಲೆ ಕಳಿಸೋದು, ಬಂದ ಮೇಲೆ ಓದಿಸೋದು, ಇಷ್ಟು ಮಾಡಿದ್ರೆ ಸಾಕು. ನೀವೇನು ಚಿಂತೆ ಮಾಡಬೇಡಿ. ನಮ್ಮ ಮನೆಯಲ್ಲಿ ಅವಳ ತಮ್ಮ ಗಣಿನ ಅವಳೇ ನೋಡ್ಕೊಳ್ಳೋದು ಅಭ್ಯಾಸ ಇದೆ. ಗೊತ್ತಾಯ್ತು, ಹುಡುಗಿನ ಕರೆಸ್ತೀರಾ? ಸಾವಿತ್ರಮ್ಮ, ಪಾರ್ವತಿನ ಕರ್ಕೊಂಬನ್ನಿ. ಪಾರ್ವತಿ, ಬಾಮ್ಮ.